ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡಿಗ ಪ್ರವೀಣ. ನಾನೊಬ್ಬನೇ ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀನಿ. ಆಲ್ಮೋಸ್ಟ್ ಇನ್ನೇನು 18 ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಒಬ್ಬೊಬ್ಬನೇ ಹಿಮಾಲಯನ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಇದು ನಾನು ರೀಸೆಂಟಾಗಿ ತೊಗೊಂಡೆ ಬ್ಲೂ ವೇಲ್ ಅಂತ ಅಂದ್ಬಿಟ್ಟು. ಬ್ಲೂ ವೇಲ್ ಇಸ್ ನಥಿಂಗ್ ಬಟ್ ನೀಲಿ ಬಣ್ಣದ ತಿಮಿಂಗಳ. ಸೊ ಏನಿಲ್ಲ ಸ್ನೇಹಿತರೆ, ತುಂಬ ಜಾಸ್ತಿ ಕೆಲಸ ಕಾರ್ಯ, ಜೀವನ ಫುಲ್ ಟೈಟ್ ಆಗಿಬಿಟ್ಟಿದೆ. ಸೊ ಏನು ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಓ ಮೈ ಗಾಡ್, ಏನು ಗುರು ಇದು ಸಡನ್ನಾಗಿ ಇಷ್ಟೊಂದು ಗಾಳಿ ಎಳಿತಿದೆ. ಸೊ ನಾನು ಒಬ್ಬನೇ ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಎರಡು ಜಾಗಕ್ಕೆ ಹೋಗೋಣ ಅಂತ, ಬಾಬಾ ಬುಡನ್ಗಿರಿ ಮತ್ತು ಮುಳ್ಳಿಯನ್ಗಿರಿ. ಆಮೇಲೆ ಟೈಮ್ ಸಿಕ್ಕಿದ್ರೆ ಹಬ್ಬೆ ಫಾಲ್ಸು, ಅಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ದೀನಿ. ಹೋಗ್ಬಿಟ್ಟು ಸ್ಟೇ ಮಾಡಿ ಚೆನ್ನಾಗೆ ಬರೋಣ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇರಬೇಕಾದ್ರೆ ಯಾಕೆ ಸುಮ್ಮನೆ ಒಂದು ವೀಡಿಯೋ ಮಾಡಿ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಡಿ, ಯಾಕಂದರೆ ಈ ಚಾನಲಲ್ಲಿ ಕಂಟೆಂಟ್ ಬರೋದೇ ತುಂಬ ಕಷ್ಟ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾತ್ರ ಹಾಕ್ತೀನಿ. ಎಸ್, ಈಗ ನಾವು ಹೊರಡ್ತಿದ್ದೀವಿ ಚಿಕ್ಕಮಂಗ್ಳೂರು ಕಡೆಗೆ, ಚಿಕ್ಕಮಗಳೂರು ಕಡೆಗೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 250 ಕಿಲೋಮೀಟ್ರ್ ಕ್ಲಾಕ್ ಮಾಡಿದ್ದೀನಿ. ಮಿಕ್ಕಿರೋ 16 ಕಿಲೋಮೀಟ್ರ್ ಕ್ಲಾಕ್ ಮಾಡ್ತಾಯಿದ್ದೀನಿ. ಸೊ 250 ಅಲ್ಲ, 240 ಟೋಟಲಿ. ನಮ್ಮ ಮನೆಯಿಂದ ಚಿಕ್ಕಮಗಳೂರಿಗೆ 255 ಕಿಲೋಮೀಟ್ರು. ಸಕ್ಕದಾಗಿದೆ ಸೀನಿಕ್ ರೂಟು. ಅದು ವೀಕ್ ಡೇಯಲ್ಲಿ ಬೇರೆ ಹೋಗ್ತಾಯಿದ್ದೀನಿ. ವೀಕೆಂಡಲ್ಲಿ ಹೋಗಿಲ್ಲ, ಯಾಕಂದರೆ ಬೇಡ ಅಂತ ಅನಿಸ್ತು. ವೀಕ್ ಡೇಯಲ್ಲಿ ಹೋಗೋದೇ ಒಂಥರ ಒಳ್ಳೆ ಕೆಲಸ ಅಂತ ಅನಿಸ್ತು. ಸೊ ವೀಕ್ ಡೇ ಕ್ಲಾಕ್ ಮಾಡ್ತಾಯಿದ್ದೀವಿ 255 ಕಿಲೋಮೀಟ್ರನ್ನ. ಅಲ್ಲಿಗೆ ಹೋಗ್ಬಿಟ್ಟು ಮುಳ್ಳಿಯನ್ಗಿರಿ ನೋಡಿಕೊಂಡು, ಹೆಬ್ಬೆ ಫಾಲ್ಸ್ ನೋಡಿಕೊಂಡು, ನನಗೆ ಈವನ್ ಬಿಫೋರ್ ಬಾಬಾ ಬುಡನ್ಗಿರಿ ನನಗೆ ಹೆಬ್ಬೆ ಫಾಲ್ಸ್ಗೆ ಹೋಗಬೇಕು ಪ್ಲಸ್ ಮುಳ್ಳಿಯನ್ಗಿರಿಗೆ ಹೋಗಬೇಕು ಅಂತಲೇ ಆಸೆ ಇರೋದು. ಸೊ ಅದಕ್ಕೆ ಓಡ್ತಾ ಇದ್ದೀವಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಎಂಜಾಯ್ ಮಾಡಿ ನೀವು ಚೆನ್ನಾಗೆ. ಫಾರ್ಚುನರ್ ಅಣ್ಣ ನನ್ನ ಮೇಲೆ ಹತ್ಸೋ ಥರ ಇದ್ದ. ಇವಾಗ ಬರೀ ಬೈಕ್ ಓಡಿಸ್ತಾನೇ ಇದ್ದೀನಿ ಬೆಳಗ್ಗೆ 10 ಗಂಟೆಯಿಂದ. 10 ಗಂಟೆ ಇಲ್ಲ, 11 ಗಂಟೆಗೆ ಬಿಟ್ಟಿದ್ದು ಬೆಂಗಳೂರು. ಅವಾಗಿಂದ ರೈಡ್ ಮಾಡ್ತಾನೇ ಇದ್ದೀನಿ. ಆಮೇಲೆ ಇದು ಸಡನ್ ಪ್ಲ್ಯಾನ್ ಮಾಡಿದ್ದು. ಸೊ ಯಾಕೆ ಸುಮ್ಮನೆ ಕೈಯಲ್ಲಿ ಆಡಿಸ್ಕೊಂಡು ಹೋಗ್ಬೇಕಂತ ಕ್ಯಾಮ್ರಾ ನೆತ್ತಿ ತಗ್ಲಾಕೊಂಡೆ. ಸಡನ್ ಪ್ಲ್ಯಾನ್ ಅಂದರೆ ನನಗೆ ಹೆವಿ ಟೆನ್ಷನ್ ಆಗಿಬಿಟ್ಟಿತ್ತು ಕೆಲಸದ್ದು, ಹೆವಿ ಸ್ಟ್ರೆಸ್ ಆಗಿಬಿಟ್ಟಿತ್ತು ಕೆಲಸದ್ದು. ಡಿಸೆಂಬರ್ ಫುಲ್ಲು ನಾನು ಒಬ್ಬನೇ ನಮ್ಮ ಟೀಮ್ನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಕೆಲಸ ಮಾಡಿರ್ತೀನಿ ಅಂತ. ಡಿಸೆಂಬರು, ಜಾನ್ವರಿ ಮಿಡ್ವರೆಗೂ 15ನೇ ತಾರೀಕುವರೆಗೂ ಫುಲ್ ಸುಸ್ತಾಗ್ಬಿಟ್ಟಿತ್ತು ಗುರು. ಅದಕ್ಕೆ ಆ ಸ್ಟ್ರೆಸ್ನ ರಿಲೀಸ್ ಮಾಡೋದಕ್ಕೆ ಒಂದು ರೈಡ್ ಅಂತ ಬಂದೆ. ಆ ರೈಡು ನನಗೆ ಸ್ವರ್ಗನೇ ತೋರಿಸ್ತಿದೆ. ಸೊ ಏನು ಜಾಸ್ತಿ ತಗೊಂಡಿಲ್ಲ ಸ್ನೇಹಿತರೆ. ಒಂದಿನ ರೈಡ್ ಅಲ್ಲ, ಒಂದಿನ ಹೋಗೋದು, ಸ್ಟೇ ಮಾಡೋದು ಚಿಕ್ಕಮಗಳೂರಲ್ಲಿ, ಇನ್ನೊಂದು ದಿನ ವಾಪಸ್ ಬರೋದು. ವಾಪಸ್ ಬರ್ತಾ ಪಯಣ ಕಾರ್ ಮ್ಯೂಸಿಯಂ ಒಂದಿದೆ ಮೈಸೂರು ರೋಡಲ್ಲಿ, ಅದು ನಾನು ನೋಡ್ಬೇಕಂತ ಅನಿಸ್ತು. ಯಾಕಂದರೆ ಕಾರ್ ತೊಗೊಂಡಾಗಿಂದ ಕಾರ್ ಓಡ್ತಿಲ್ಲ, ಅಟ್ಲೀಸ್ಟ್ ಕಾರ್ ನೋಡೋಕ್ಕಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಅದೊಂದು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ನಾವು 13 ಕಿಲೋಮೀಟ್ರ್ ಬಾಕಿ ಇದೆ ನಮ್ಮ ಸ್ಟೇಗೆ. ಸೊ ನೀವು ನೋಡ್ತಾ ಇರಿ, ಹಂಗೆ ಎಂಜಾಯ್ ಮಾಡ್ತಾ ಇರಿ. ನಾನು ಕಂಟೆಂಟ್ ಆಗೋದು ಕಮ್ಮಿ ಮಾಡಿದಾಗಿಂದ ಜನರು ಸಬ್ಸ್ಕ್ರೈಬ್ ಮಾಡೋದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನು ಅಂತಲೇ ಗೊತ್ತಿಲ್ಲ, ವಿಚಿತ್ರನಪ್ಪ ಯೂಟ್ಯೂಬು. ಒಂದು ಫೋಕಸ್ ಮಾಡಿ ಒಂದು ಕಾಂಟೆಂಟ್ನ ಚೆನ್ನಾಗಿ ಹಾಕೋ ಟೈಮಲ್ಲಿ ಯಾರಿಗೂ ತೋರಿಸಲ್ಲ. ಸೊ ಯಾವಾಗ ಫೋಕಸ್ ಎಲ್ಲ ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡೋಣ ಅಂತ ಅನ್ಕೊತೀನೋ ಅವಾಗ ಕೊಡುತ್ತೆ ಕೈಗೆ, ತಗೋಗುರು ನಿನಗೆ ಸಬ್ಸ್ಕ್ರೈಬರ್ಸ್ ತಾನೇ ಬೇಕು, ಬಾ ಮತ್ತೆ ವಾಪಸ್ ಅಂತ. ಮತ್ತೆ ವಾಪಸ್ ಬಂದ್ಬಿಟ್ಟು ವೀಡಿಯೋ ಹಾಕಿದ್ರೆ ಇಬ್ಬರ ಯಾರು ನೋಡಲ್ಲ, ಇರೋರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಆಗ್ಬಿಡುತ್ತೆ. ಜೀವನನೇ ಟಾನಿಕ್ ಬಾಟ್ಲು, ಕುಡಿಯೋಕೆ ಮುಂಚೆನೇ ಅಲ್ಲಾಡಿಸ್ಬೇಕು. ಕುಡ್ದಾದ್ಮೇಲೆ ಅದು ವಾಸಿ ಆಗುತ್ತೋ ಇಲ್ಲ ಸಾಯಿಸುತ್ತೋ ನಮಗೂ ನಿಮಗೂ ಯಾರಿಗೂ ಗೊತ್ತಾಗಲ್ಲ. ಅದು ಎಕ್ಸ್ಪೈರ್ ಆಗಿದ್ರೆ ಹೋಗೆ, ಚೆನ್ನಾಗಿದ್ರೆ ನಾವು ಚೆನ್ನಾಗಾಗ್ತೀವಿ ಅಷ್ಟೇ. ಹಂಗಂತ ಅಂದ್ಕೊಂಡು ಜೀವನ ಹಿಡ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಏನು ಗುರು ಇದು ಗಿರಿದ್ವಾರ ಕೆಫೆ, ಯಾರೂ ಇಲ್ಲವೇ ಇಲ್ಲ. ನೋಡಿದ್ರೆ ಸ್ಮಶಾನ ಮೌನ. ಅಲ್ಲಿ ಸೊಂಟ ಸ್ವಲ್ಪ ನೋವ್ತಿದೆ, ಎಲ್ಲಾದರೂ ಒಂದು ಬ್ರೇಕ್ ಹಾಕಬೇಕು. ಯಾಕಂದರೆ 100 ಕಿಲೋಮೀಟ್ರಲ್ಲಿ ಒಂದು ಸಾರಿ ನಿಲ್ಸಿದ್ದೆ. ಲೆಫ್ಟ್ ರೈಟು ನೋಡ್ಕೊಂಡು ಚಿಕ್ಕ ಹುಡುಗ ಬೇರೆ ಓಡಿಸ್ತಿರೋದು. ಹೊಗೆ ಹಾಕ್ಸ್ಬಿಡ್ರಿ ನನ್ನನ್ನು. ಇನ್ನು ಇವಾಗ ತಾನೇ ಚಿಕ್ಕಮಂಗ್ಳೂರಿಗೆ ಎಂಜಾಯ್ ಮಾಡೋ ಅಂತ ಬಂದಿದ್ದೀನಿ. ಅಫಿಷಿಯಲಿ ಚಿಕ್ಕಮಗಳೂರು ಎಂಟ್ರಿ ಆಗ್ತಿದ್ದೀವಾ. ಕುದುರೆಮುಖ 118 ಕಿಲೋಮೀಟ್ರು, ಶೃಂಗೇರಿ 98, ಹೊರನಾಡು 102.
ಇನ್ನೊಂದು ದತ್ತಾತ್ರೇಯ ಪೀಠ 41, ಮುಳ್ಳ್ಯನಗಿರಿ ಎಷ್ಟೋಯ್ತು ನೋಡಿಲ್ಲ, ನೀವೇ ನೋಡ್ಕೊಂಬಿಡಿ. ಎಲ್ಲ ಓದೋಕ್ಕಾಗಿಲ್ಲ. ಈ ಥರ ರೋಡ್ಗಳು ಸಿಕ್ಕಿದ್ರೆ ಚೆನ್ನಾಗಿ ಚಚ್ಚಾಡ್ಬೋದಪ್ಪ. ಹಿಮಾಲಯನ್ ಕೂಡ ಒಂದು ಲೆವೆಲ್ಗೆ ಸಾಥಿ ಕೊಡುತ್ತೆ ಗುರು. ಏನಂದರೆ ಇನಿಷಿಯಲ್ ಲೆವೆಲಲ್ಲಿ ಪಿಕಪ್ ಇಲ್ಲ, ಕ್ರೂಸ್ ಮಾಡ್ತಾ ಇದ್ರೆ 100-120ರಲ್ಲಿ ಒಂಥರ ಮಸ್ತ್ ಮಜಾ ಮಾಡ್ಬೋದು ಗಾಡಿ ಮೇಲೆ. ಸೊಂಟನೂ ಬರಲ್ಲ, ಏನಿಲ್ಲ, ಎಷ್ಟೇ ದೂರ ಓಡಿಸಿದ್ರು ಇನ್ನು ಪೆಟ್ರೋಲ್ ಅರ್ಧ ಟ್ಯಾಂಕ್ ಇದೆ. ಅದು ಟ್ರಿಪ್ ಎಫ್ಗೆ ಬಿದ್ದಾಗ ಅವಾಗ ಶುರುವಾಗುತ್ತೆ ನೋಡಿ. 150 ಕಿಲೋಮೀಟ್ರು ಟ್ರಿಪ್ ಎಫ್ಗೆ ಬಿದ್ದಾಗಿಂದ. ಯಾಕಂದರೆ ಅದನ್ನು ನಾನು ಟೆಸ್ಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಟ್ರಿಪ್ ಎ ಅಂತ ಕಾಣಿಸ್ತಿದೆಯಾ ಇವಾಗ ಸದ್ಯಕ್ಕೆ, ಅದು ಟ್ರಿಪ್ ಎಫ್ ಆಗಬೇಕು. ಟ್ರಿಪ್ ಎಫ್ ಆದರೆ ಅವಾಗ ನೀವು 150 ಕಿಲೋಮೀಟ್ರ್ ಓಡಿಸ್ಬೋದು. ಬೆಂಗಳೂರಲ್ಲಿ 1300 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದ್ದೆ. ಇವಾಗ ಚಿಕ್ಕಮಗಳೂರಿಗೆ ಹೋಗಿ ಮುಳ್ಳ್ಯನಗಿರಿಗೆ ಹೋಗಿ ಅಲ್ಲಿಂದ ವಾಪಸ್ ಮತ್ತೆ ಹಾಕ್ಸ್ಬೇಕು ಪೆಟ್ರೋಲು. ಆಮೇಲೆ ನಾಳೆ ಮತ್ತೆ ರೀಫಿಲ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಚಿಕ್ಕಮಗಳೂರಿಂದ ಮೈಸೂರಿಗೆ 170 ಕಿಲೋಮೀಟ್ರು, ಮೈಸೂರಿಂದ ಮತ್ತೆ ಬೆಂಗಳೂರಿಗೆ 235 ಕಿಲೋಮೀಟ್ರು. ಸೊ ಟೋಟಲ್ ಎಷ್ಟಾಯಿತು ಲೆಕ್ಕ ಮಾಡಿ, ಕಮೆಂಟ್ಸ್ ಹಾಕಿ. 9 ಕಿಲೋಮೀಟ್ರ್ ಫಾರ್ ಮೈ ಸ್ಟೇ. ಆ್ಯಂಡ್ ನಾನು ಬುಕ್ ಮಾಡಿರೋದು ಬಂದುಬಿಟ್ಟು ಸಿಟಿ ಸೆಂಟ್ರಲ್ಲೇ ಬುಕ್ ಮಾಡಿಬಿಟ್ಟಿದ್ದೀನಿ. ಏನಂದರೆ ಬಸ್ಸಿಂದ ಹೋಗೋದು, ಬಸ್ ಹಿಂದೆ ಹೋಗೋದು ದೊಡ್ಡ ತಲೆನೋವು. ಒಂದು ಸಾರಿ ಓವರ್ಟೇಕ್ ಹೊಡೆದ್ಬಿಟ್ರೆ ಖುಷಿನೋ ಖುಷಿ. ಕೈ ಯಾಕಣ ಅಡ್ಡ ಇಡ್ತಿದ್ಯಾ, ಯಾಕಣ 5ನೇ ಗೇರಲ್ಲಿ ಚೊಚ್ಚಿಬಿಡ್ತೀನಿ ಹಾಕ್ಕೊಂಡು. 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಆಮೇಲೆ ಬಾಣ ಬಾ ನೀನೊಬ್ಬನೇ ಬೇಕಾಗಿದ್ದು ರೋಡ್ ಸೆಂಟ್ರಿಗೆ. ಏನಂದರೆ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ನಂದೇ ರೋಡು, ನಂದೇ ರಾಜ್ಯ, ನಾನು ಆಳಿದ್ದೆ ಆಟ, ನಾನು ಆಳಿದ್ದೆ ಮಾತೇ ಇಲ್ಲ ರಾಜ್ಯ. ಕೈ ನೋವು ಬಂತು ಹಿಡಿದು ಇನ್ನೊಂದು 7 ಕಿಲೋಮೀಟ್ರ್ ಹಿಡಿಯೋಕ್ಕಾಗಲ್ವಾ? ಬನ್ನಿ ಹಿಡಿದು ಬಿಡೋಣ. ಕುಂಡಿ ಎಲ್ಲ ಬೆವರ್ತಾ ಇದೆ ಗೊತ್ತಾ. ಅಷ್ಟು ದೂರದಿಂದ ಓಡಿಸ್ಕೊಂಡು ಬರ್ತಾನೇ ಇದ್ದೀನಿ. ನನಗಂತೂ ಬೇಜಾರೇ ಆಗ್ತಿಲ್ಲ. ಹೊಡಿತಿದ್ರೆ ಇದೇ ಫ್ಲೋ ಅಲ್ಲಿ ಮಂಗಳೂರಿಗೂ ಹೋಗ್ಬಿಡ್ಬೋದು. ಬಟ್ ದುಡ್ಡಿಲ್ಲ ಗುರು, ಬಂದ್ಬಿಟ್ಟು. ಸರಿ ಸ್ನೇಹಿತರೆ, ಇದೊಂದು ಗ್ಲಿಮ್ಸ್ ಅಷ್ಟೇ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ. ಬಾಯ್.